ಸೂರ್ಯಕಾಂತಿ. ನಿಜ ಹೇಳು ಕಾಂತಿ, ಆ 20,000 ರೂಪಾಯಿನ ನೀನೇ ಕದ್ಯಾ? ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧನೇ ಇದೆ. ಈಗ ನಾನು ಏನು ಹೇಳಿದ್ರು ಇವ್ರು ನಂಬಲ್ಲ. ಅಕಸ್ಮಾತ್ ಇವ್ರು ನಂಬಿದ್ರು ಮುಂದೆ ನಾನು ಇಲ್ಲಿರೋ ತನಕ ಈ ಶೋಭಾ ಬಾಬು ಇವ್ರ ಕಡೆಯಿಂದ ಪದೇ ಪದೇ ತೊಂದರೆಗೆ ಸಿಕ್ಕಾಕೊಳ್ತಾನೆ ಇರಬೇಕಾಗತ್ತೆ. ಅದ್ರ ಬದಲು ಸುಮ್ಮನೆ ಇಟ್ಬಿಡೋದೆ ವಾಸಿ. ಇವ್ರು ಹೇಗೆ ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ನಾನು ನಿರಪರಾಧಿ ಅಂತ ನನ್ನ ಮನಸ್ಸಾಕ್ಷಿಗೆ ಗೊತ್ತು. ನಾನು ನಂಬಿರೋ ಆ ದೇವ್ರಿಗೆ ಗೊತ್ತು. ಕಾಂತಿ, ನಿನ್ನೆ ಕೇಳ್ತಾ ಇದ್ದೀನಿ. Come on, tell me. Open your mouth. I can't believe this. ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ದುಡ್ಡು ಕದ್ರೂ ಸಿಗುತ್ತೆ, ಭಿಕ್ಷೆ ಬೇಡಿದ್ರೂ ಸಿಗುತ್ತೆ, ಆದ್ರೆ ನಂಬಿಕೆ ಹಾಗಲ್ಲ. ಅಲ್ಲ, ನಿನಗೆ ಕಷ್ಟ ಇದೆ ಅಂತ ಹೇಳಿದ್ದಿದ್ರೆ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಚಿಕ್ಕಪ್ಪ, ಇವಳ ಬ್ಯಾಗಲ್ಲಿ ಹಣ ಇರೋದು ನಾನು ಯಾರು ಕಂಡು ಹಿಡಿದಿಲ್ಲ. ಪೊಲೀಸನೇ ನಿಯತ್ತಿನ ನಾಯಿಗಳೇ ಕಂಡು ಹಿಡಿದಿದ್ದು. ಹೋಗ್ಲಿ, ಈಗಲಾದ್ರೂ ಬಾಯ್ ಬಿಡೋದು ತಾನೆ. ನನಗೆ ತುಂಬಾ ಕಷ್ಟ ಆಯ್ತು, ಏನೋ ಬುದ್ಧಿ ಕೆಟ್ಟು ಹೀಗೆ ಮಾಡ್ಬಿಟ್ಟೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಒಂದು ಮಾತು ಅವಳು ಬಾಯಿಂದ ಬರುತ್ತೆ. ನೋ, ಸರಿ, ಈಗೇನು ನೀನು ಹೋಗ್ಬೇಕು ತಾನೆ? ಯು ಕ್ಯಾನ್ ಗೋ. ಮಂಜೂರೇ, ಬನ್ನಿ, ಚಿಕ್ಕಪ್ಪ ಕರೀತಿದ್ದಾರೆ. ಮೊಳಕೆ ಬರಿಸಿದ ಕಾಳುಗಳು ಮತ್ತೆ ತರಕಾರಿಗಳನ್ನು ಹಾಕಿ ಮಾಡಿದಂತಹ ರೆಡಿಮೇಡ್ ಫುಡ್ ಪ್ರಾಡಕ್ಟ್ ನಮ್ದು. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ನಾವು ಪ್ರಾಡಕ್ಟ್ ಅನ್ನು ಪ್ಯಾಕ್ ಮಾಡಿ ಮಾರ್ಕೆಟಿಗೆ ರಿಲೀಸ್ ಮಾಡಿ ಅದನ್ನ ಗ್ರಾಹಕರು ಕೊಂಡುಕೊಂಡು ಬಳಸೋದಕ್ಕೆ ಮಿನಿಮಮ್ ಅಂತ ಅಂದ್ರೆ 4 days ಬೇಕಾಗುತ್ತೆ. ಪ್ರಾಡಕ್ಟ್ ಅನ್ನ ಪ್ಯಾಕ್ ಮಾಡಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ, ಆದರೆ ಅದು ಮಾರ್ಕೆಟ್ ಹೋಗಿ ಬಳಕೆದಾರರು ಅದನ್ನ ಬಳಸುವಷ್ಟರಲ್ಲಿ ಅದು ವಾಸನೆ ಬರುತ್ತೆ. ವಾಸನೆ ಬರದೇ ಇರೋ ಹಾಗೆ ಏನಾದರೂ ಎಸೆನ್ಸ್ ಹಾಕೋಣ ಅಂತಂದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕೆಲವು ಸಾರಿ ಏನಾಗುತ್ತೆ ಅಂತ ಅಂದ್ರೆ, ಇದರಲ್ಲಿ ಎಸೆನ್ಸ್ ಹಾಕಿದರೆ ಕೆಮಿಕಲ್ಸ್ ಇದೆ ಅಂತ ಗೊತ್ತಾದ್ರೆ ಜನಗಳು ಅದನ್ನ ಪ್ರಿಫರ್ ಮಾಡೋದು. ಅದನ್ನು ಹಾಕ್ತಾ ಇದ್ರೆ ವಾಸನೆ ಬಂದು ಅದನ್ನು ಜನ ತಗೊಳ್ಳಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತದೆ. ಸರ್, ನಾನು ಮೊದಲಿಗೆ ಸಿಂಪಲ್ ಆಗಿರೋ ಒಂದು ವಿಷಯ ಹೇಳ್ಬಿಡ್ತೀನಿ. ಹೇಳಿ. ಕೆಲವು ತರಕಾರಿಗಳಿಗೆ ಪ್ರಾಕೃತಿಕವಾಗಿಯೇ ಕೆಲವು ವಾಸನೆ ಇರುತ್ತೆ. ಅದು ಆ ತಳಿಯ ಲಕ್ಷಣ ಅಥವಾ ದೋಷ. ಈಗ ಬೇರೆ ತರಕಾರಿಗಳನ್ನ ನೀವು ಆ ತಳಿ ಜೊತೆ ಸೇರಿಸಿದ್ರೆ ಅದು ಅದೇ ವಾಸನೆಗೆ ತಿರುಗುತ್ತೆ. ಆ ಥರ ನೀವು ಆ ವಾಸನೆಗೆ ತಿರುಗಬಾರ್ದು ಅಂತಿದ್ರೆ ಅಂತ ದೋಷ ಇರೋ ತಳಿಗಳನ್ನ ಉಪಯೋಗಿಸಲೇಬಾರ್ದು. ಒಪ್ಕೊಳ್ತೀನಿ, ಆದ್ರೆ ಆ ತಳಿ ಯಾವುದು ಅಂತ ಗೊತ್ತಾಗೋದು ಹೇಗೆ? ಇದೆ, ಅದಕ್ಕೂ ಒಂದು ಕ್ರಮ ಇದೆ. ಈಗ ಉದಾಹರಣೆಗೆ ಕುರಿಗಳನ್ನು ತಗೊಳ್ಳಿ. ನಾವು ಹೊರಗಡೆಯಿಂದ ನೋಡಿದಾಗ ನಮಗೆ ಎಲ್ಲ ಕುರಿಗಳು ಒಂದೇ ತರ ಅನ್ಸುತ್ತೆ. ಕುರಿ ಮಂದೆ ಅಂತ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಆದ್ರೆ ಆ ಕುರಿನ ಸಾಕ್ದವನಿಗೆ ಮಾತ್ರ ಗೊತ್ತಿರುತ್ತೆ ಅದರ ತಳಿ. ಅಂದ್ರೆ ಯಾವ ಕುರಿಗೆ ಯಾವುದು ತಾಯಿ, ಯಾವ ಕುರಿಗೆ ಎಷ್ಟು ವರ್ಷ, ಆಮೇಲೆ ಎಷ್ಟು ತಿಂಗಳು ಅಂತ. ಹಾಗೆ ಈ ತರಕಾರಿಗಳು ಅಷ್ಟೇ, ಅದನ್ನ ಬೆಳೆಯೋನಿಗೆ ಮಾತ್ರ ಗೊತ್ತಿರುತ್ತೆ ಅದರ ತಳಿ. ಈಗ ಇದೇ ಸಮಸ್ಯೆ ಅಂತ ಆದ್ಮೇಲೆ ನೀವು ಉಪಯೋಗಿಸ್ತಿರೋಂಥ ತರಕಾರಿಗಳನ್ನ ತೋರಿಸಿ, ನಾನು ಹೇಳ್ಬಿಡ್ತೀನಿ ಯಾವ ತಳಿ ಅಂತ. ವಾಹ್ ಚಿಕ್ಕಪ್ಪ, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಲ್ಲ. ಬೇಷ್, ಗುಡ್. ನಿಮ್ಮ ಮಾತು ಕೇಳ್ತಾ ಇದ್ರೇನೆ ಗೊತ್ತಾಗುತ್ತೆ ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಮತ್ತೆ ನಿಮ್ಮ ಅನುಭವ ಏನು ಅಂತ. ನೀವು ಯಾಕೆ ನಮ್ಮ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಬಾರ್ದು?